ಈ ಒಂದು ವಿಡಿಯೋ ನೋಡಿದ್ರೆ ಇವತ್ತು ಬಜೆಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಜನರಲಿ ಬಜೆಟ್ ಡೇ ಅಂದ್ರೆ ಮಾರ್ಕೆಟ್ ಅಲ್ಲಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ಇವತ್ತು ಸೆಂಟಿಮೆಂಟ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. ಇದಕ್ಕೆ ಬಿಗ್ಗೆಸ್ಟ್ ಟ್ರಿಗರ್ ಏನಂತಂದ್ರೆ ಎಸ್ಟಿಟಿ ಐಕಾನ್ ಡೆರಿವೇಟಿವ್ಸ್ ಫ್ಯೂಚರ್ಸ್ ಟ್ರೇಡಿಂಗ್ ಮೇಲೆ 150% ಎಸ್ಟಿಟಿ ಇನ್ಕ್ರೀಸ್ ಆಗಿದೆ. ಜೊತೆಗೆ ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ 0.15% ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಟ್ರೇಡಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಹಾಗೆ ಎಫ್ ಅಂಡ್ ವಾಲ್ಯೂಮ್ಸ್ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಈ ಎಸ್ಟಿಟಿ ಹೈಕ್ ಇಂದಾನೆ ಬ್ರೋಕರೇಜ್ ಹಾಗೆ ಎಕ್ಸ್ಚೇಂಜ್ ಸ್ಟಾಕ್ಸ್ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗಿದೆ. MCX ನಿಯರ್ಲಿ 15 to 18% ಕ್ರಾಶ್ ಆಗಿದೆ. ಜೊತೆಗೆ ಏಂಜಲ್ ಒನ್ ಹಾಗೆ BSE ಕೂಡ ಸೆಲ್ ಆಫ್ ನೋಡಿದೆ. ರೀಸನ್ ಸಿಂಪಲ್, ಡೆರಿವೇಟಿವ್ಸ್ ವಾಲ್ಯೂಮ್ ಕಡಿಮೆ ಆದರೆ ಡೈರೆಕ್ಟ್ ಆಗಿ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಮೆಟಲ್ಸ್ ಹಾಗೆ PSU ಬ್ಯಾಂಕ್ಸ್ ಕೂಡ ಇಂಪ್ಯಾಕ್ಟ್ ನೋಡಿದೆ. ನಿಫ್ಟಿ ಮೆಟಲ್ ಇಂಡೆಕ್ಸ್ ಅರೌಂಡ್ 4% ಫಾಲ್, ಜೊತೆಗೆ ಹಿಂದೂಸ್ತಾನ್ ಜಿಂಕ್ ಹಾಗೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕೂಡ ಡಬಲ್ ಡಿಜಿಟ್ ಫಾಲ್ ನೋಡಿದೆ. ರೀಸೆಂಟ್ ಆಲ್ ಟೈಮ್ ಹೈಸ್ ಇಂದ ಪ್ರಾಫಿಟ್ ಬುಕಿಂಗ್ ಕೂಡ ಆಡ್ ಆಗಿತ್ತು. ಮೇಜರ್ ಸೆಂಟಿಮೆಂಟ್ ಬ್ರೇಕರ್ ಏನಂತಂದ್ರೆ ಬೈಬ್ಯಾಕ್ ಟ್ಯಾಕ್ಸ್ ಹಾಗೆ ಕ್ಯಾಪೆಕ್ಸ್ ಡಿಸಪಾಯಿಂಟ್ಮೆಂಟ್. ಈಗ ಶೇರ್ ಬೈಬ್ಯಾಕ್ ಪ್ರೊಸೀಡ್ಸ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇನ್ವೆಸ್ಟರ್ಸ್ಗೆ ಮುಂಚೆ ಇದ್ದ ಟ್ಯಾಕ್ಸ್ ಅಡ್ವಾಂಟೇಜ್ ರಿಮೂವ್ ಆಗಿದೆ. ಅದ್ರ ಜೊತೆಗೆ FX27 ಕ್ಯಾಪೆಕ್ಸ್ ಗೈಡೆನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ಗಿಂತ ತುಂಬಾ ಕಡಿಮೆ ಬಂದಿದೆ. ಡಿಫೆನ್ಸ್ ಹಾಗೆ PSU ಬ್ಯಾಂಕ್ಸ್ಗೆ ಸ್ಟ್ರಾಂಗ್ ಪುಷ್ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಅದು ಮೆಟೀರಿಯಲೈಸ್ ಆಗಲಿಲ್ಲ. ಫೈನಲಿ FII ಸೆಲ್ಲಿಂಗ್, ವೀಕ್ ರೂಪಿ ಹಾಗೆ ರೈಸಿಂಗ್ ಕ್ರೂಡ್ ಪ್ರೈಸಸ್ ಎಲ್ಲಾನು ಇಂಪ್ಯಾಕ್ಟ್ ಮಾಡಿದೆ. ಕನ್ಕ್ಲೂಷನ್ ಏನಂತಂದ್ರೆ ಇದು ಓವರ್ ಆಲ್ ಶಾರ್ಟ್ ಟರ್ಮ್ ವಾಲಟಾಲಿಟಿ. ಪೋಸ್ಟ್ ಬಜೆಟ್ ಕ್ಲಾರಿಟಿ ಯೂಶಲಿ ನ್ಯೂ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ. ಮಾರ್ಕೆಟ್ ಆಲ್ವೇಸ್ ರಿಯಾಕ್ಟ್ಸ್ ಟು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ, ನಾಟ್ ಜಸ್ಟ್ ಟು ಮಾರ್ಕೆಟ್ ಹೆಡ್ಲೈನ್ಸ್. ಇದೇ ರೀತಿಯ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.